ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮ ಹಂಪಿ ಉತ್ಸವ 14ನೇ ತಾರೀಕು ಹಕ್ಕಬುಕ್ಕರ ಕಲಾ ಟ್ರಸ್ಟ್ ವತಿಯಿಂದ ಶ್ರೀ ರೇಣುಕಾ ಉತ್ಸಾಹ ಹುಮ್ಮಸ್ಸು ಕೆಳಗಡೆ ಯಾವಾಗಲೂ ಮೇಲೆ ಇರಬೇಕು. ಆ ನಿರೀಕ್ಷೆ ಕಂದ ಅಮ್ಮಯ್ಯ ಹೇಳುವನು ಕೇಳು ಚೆನ್ನಾಗಿ ಹೇಳು ಮಾತೆ. ಬಾರಗೆ ಭಾಗವ ನಾ ಸಗಿಸೆ ಹೇಳುವನು ಕೇಳ ಕಂದ ಚೆನ್ನಾಗಿ ಹೇಳಿದರೆ ಬಾರೆ ಭಾಗವ
ಬರೆದಿರುವನು ಆ ಬ್ರಹ್ಮನು. ಆಹೋ ಅಮ್ಮಯ್ಯ, ಕಂದ ಕೇಸರಿನಲ್ಲಿ ಹುಟ್ಟಿ ಬೆಳೆದ ತಾವರ ಕಂತ ನಗುಮುಖ ಹುಳ್ಳ ಈ ನಿನ್ನ ನಗುಮುಖವು ಸೂರ್ಯನ ರಶ್ಮಿಗೆ ಬಾಡಿದ ಕಮಲದಂತಿರಲ ಕಾರಣವೇನ ತಿಳಿಸು ಮಾತೆ. ಯಾವ ಕಾರಣಕ್ಕಾಗಿ ನಿಮ್ಮ ದುಃಖದವನೇ ಮಗನೇ, ಆಹೋ ಅಮ್ಮಯ್ಯ, ಎದಕ್ಕೆ ಕೇಳಬಾರದು ಜನನೇ ಮಗನೇ, ಅಮ್ಮಯ್ಯ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ತೀರಿದ ಪಾಪ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ತೀರಿದ ಪಾಪ. ಕಾರ್ತವೀರ ಕದನದ ಬೇಸಲು, ಎನ್ನ ತಂದೆಯಾದ ರೇಣುಕ ರಾಜನು ಮಡಿದು ಹೋದನು. ಮಗನೇ, ಅಮ್ಮಯ್ಯ, ಎನ್ನಯ ದುಃಖವನ್ನು ಏನೆಂದು ಕೇಳುತ್ತಿರುವೆಯಾ? ಹೌದು ಹಾ ಮಾತೆ. ಮದನ್ಮತ್ತನಾದ ಕಾರ್ತವೀರನು ಎನ್ನ ತಂದೆಯನ್ನು ಹತ್ತಿಸಿದನು. ಖಂಡಿಯ ಭಾರ್ಗವ ರಾಮ ಕೇಳೋ ಏನೇಮ. ಅಯ್ಯೋ ಎನ್ನ ಪಡೆದ ಮಾತೆ, ಗೋಚರವಾಗಿದ್ದು ನಿನ್ನ ಪಿತನು ಹತನಾದರಂತೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು ಮಾತೆ. ಇದೇನು ಭಾರ್ಗವ? ಯಾವ ತ್ರಿಲೋಕಗಳಲ್ಲಿ ಪುರಭೈರಿಗಳ ಮಗಮ ಪುರಕ್ಕೆ ಗಳಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ಕಂದನಿಗೆ ಸಂತೋಷದಿಂದ ನಿಯಮ ಬಂದಿರುತ್ತದೆ. ಆ ಪುರಕ್ಕೆ ಸೇರಿಸಿ ಬರುವ ಮಾತೆ. ಅಮ್ಮಯ್ಯ, ಭಾರ್ಗವ, ಹೋಗ್ತಿದ್ದ ಮತ ಗಜದಂತ ಮತ ವ್ಯಾಧಿ ಸ್ವಚ್ಛನಿಂದ ಉಚ್ಚಿ ಮೆರಗಿ ಬಕಾರ್ತ ವೀರಾರ್ಜುನ ಜ್ಞಾತದೇನು ಕದೇವಿಗೆ ಪಿತನ ಕತ್ತನ್ನು ಕತ್ತರಿಸಿದ ಹಾ ಮದನ್ಮತ್ತನಾದ ಬಂಡನ ರುಂಡವನ್ನು ಚಂಡಾಡಿ ಬರವೆ ಹಾ, ತಟ ಮಾಡದೆ ಹಾಗೆ ಕಂದ, ಆಜ್ಞೆ ನೀಡೆಂದು ಕೇಳಿದರೆ ನಾನು ಏನೆಂದು ಆಜ್ಞೆ ನೀಡಲಿ ಮಗನೇ. ಭಾರ್ಗವ, ಜನನೇ ಕೇಳುವಲ್ಲಿ ಕೇಳು ಕಂದ. ಸಂಸ್ಥಾನ ಆಗಿ ಹೇಳ ಮಾತೆ. ಆಡದ ಒಡಲಿಗೆ ಅರುಚರ ಕಡಲು, ಆಡದ ಒಡಲಿನ ಅರುಚರ ಕಡಲು, ನಿನ್ನ ನುಡಿಯ ಆಂಜನ ಕಡೆಯು. ಮಗನೇ, ಚೆನ್ನಾಗಿ ಕೇಳು. ಕಾರ್ತವೀರ ಜಯ 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 ಜಲ, ಆಜ್ಞೆಯ ನೀಡಲು ಅಳುತ್ತಿದೆ ಮನವು, ಆಜ್ಞೆಯ ನೀಡಲು ಅಳುತ್ತಿದೆ ಮನವು. ಕಂದ, ಅಹೋ ಜನನೇ, ರಾಮ, 9 ತಿಂಗಳ ನವಮಾಸ ಗರ್ಭದಲ್ಲಿ ಒತ್ತು ಎತ್ತು ಸಾಗಿಸಲಾಗಿದ ಈ ನಿನ್ನ ಮೃತವಾದ ದೇಹಕ್ಕೆ ಕಟ್ಟಿ ಬಂದರೆ ಈ ನಿನ್ನ ಪುತ್ರ ಪಾರ್ಥಿವ ರಾಮನು ಹೇಗೆ ಚಲಿಸುವ ಮಾತೆ. ಅಮ್ಮಯ್ಯ, ಕಂದ, ಅಹೋ ಮಾತೆ. ರಾಮ, ಆ ಕಾರ್ತವೀರ್ಯನ ಎನ್ನ ಈಡಾಗುವನ ಜನನೇ. ಹಾ, ಅಮ್ಮಯ್ಯ, ಕಂದ, ರೇಣುಕನೆಂಬ ಅಧಮನ ತಡಬಡದನು ಕಾರ್ತವೀರ, ಕಾರ್ತವೀರ ಅರ್ಜುನ
ಕಾರ್ತವೀರ ಅದೇ ನಾರಿ ಕಳುವಿನ ಅಪರಾಧವನ್ನು ಓರಿಸ್ತಿರುವಿಯಾ ಸಹಜವಾಗಿ ವರಿಸುತ್ತಿರುವನು. ಕಾರ್ತವೀರ ಅದೇ ನಾರಿ ಹೇಳುವನ್ನು ಕೇಳು ಅದೇ ಚೋರತನದ ನಿಂದೆ ಹೊರಟೆಯ ಕಾರ್ತವೀರ ಹೀರೆ ಬಂದೆಯ ಕಾರ್ತವೀರ ನೋಡಿದ ಕಾರಣ ಮಾಡಿದಂತಾಯಿತು ನಾಹರಣ ಕಾರ್ತವೀರ ಅದೇ ನಾರಿ ಚೆನ್ನಾಗಿ ಕೇಳು ಅದೇ ಚೋರತನದ ನಿಂದೆ ಹೊರಟೆಯ ಕಾರ್ತವೀರ ಹೀರೆ ಬಂದೆಯ ಕಾರ್ತವೀರ ಹೀರೆ ಬಂದೆಯ ಚೋರತನದ ನಿಂದೆ ಆಭರಣಗಳು ನಮ್ಮ ತಂದೆ ಮನೆಯಲ್ಲಿ ನಾನು ಸಾಕಷ್ಟು ಕಂಡು ಬಂದವಳು. ಛೆ! ಎಂಥ ಇಂಥ ಚಿನ್ನದ ಆಭರಣಗಳನ್ನು ಕಂಡಿರುವೆಯಾ? ಕಂಡಿಯ ಕಾರ್ತವೀರ ಪ್ರತಿದಿನವೂ ತರುತ್ತಿದ್ದ ಮೊರಳಿನ ಕೊಡದಲ್ಲಿದ್ದ ಜಲವು ನಿನ್ನ ಕಾಮುಕ ಬುದ್ಧಿ ಹರಿಯದ ಅಜ್ಞಾನಿ ನಾನಲ್ಲ. ಛೆ! ದುರಾತ್ಮಳೆ ಎನ್ನ ಶ್ರಮದಲ್ಲಿ ಬಯಸಲಾರಿನೆಂದು ಸಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗೆತ್ತ ಹೋಯಿತು. ಸುಖದ ಸುಪ್ಪತ್ತಿಯನ ತುಪ್ಪದನ ತುತ್ತೆತ್ತಿ ಹೊಟ್ಟೆ ತುಂಬ ತಿಂದು ತಿರುಗಾಡುತ್ತಿರುವ ನಿನಗೆ ಈಗೆತ್ತ ಗೊತ್ತಾಗುವುದು ಸತಿಧರ್ಮದಲ್ಲಿ ಇದೆ. ಸತಿಧರ್ಮವನ್ನೇ ಮೀರಿ ನಡೆದ ನಿನಗೆ ಈಗ ಎನ್ನ ಪಾದ ಮುಟ್ಟಲು ನೀನು ಅರ್ಹತಳಲ್ಲ. ಮೂರ್ಖಳೇ! ಸ್ವಾಮಿ ಅಯ್ಯೋ ಶಿವ ಶಿವ, ನಾನು ಏನು ತಪ್ಪು ಮಾಡಿದೆನೆಂದು ಇಂತಹ ಅಪರಾಧವನ್ನು ಮಾತನಾಡುತ್ತಿರುವೆ ಸ್ವಾಮಿ. ಸ್ವಾಮಿ ಸ್ವಾಮಿ ಎಂದು ಸ್ವಾಭಿಮಾನದ ಮಾತುಗಳನ್ನಾಡಬೇಡ. ಕ್ಷಣಿಕ ಸುಖಕ್ಕಾಗಿ ಮನಸ್ಸೋದು ಸತಿಧರ್ಮವನ್ನೇ ಮೀರಿ ನಡೆದೆಯಾ? ಚಂಚಲಾದ್ಯದಿಂದ ದೇಹಕ್ಕೆ ಮೈಲಿಗೆಯನ್ನಂಟಿಸಿಕೊಂಡೆ ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗವನ್ನೆಲ್ಲ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಸಾಧ್ವಿ ಶಿರೋಮಣಿ ಎಂದೆನಿಸಿ 3 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ದನಕನಕದ ಮೇಲೆ ಮೋಹವೇ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮೋಹಕ್ಕೆ ಬಲಿಯಾದೆಯ ಮೂರ್ಖಳೆ, ಪರಮಘಾತಕಳೆ. 3 ಮಕ್ಕಳ ಆದ ಬಳಿಕ ನನಗೆ ಯಾವ ಮೋಹವು ಬಂದಿತ್ತೆಂದು ಕೇಳುತ್ತಿರುವೆಯಾ ಸ್ವಾಮಿ? ನಾನು ಯಾವ ತಪ್ಪು ಮಾಡಿಲ್ಲ, ತಪ್ಪು ಮಾಡಲಿಕ್ಕೆ ಹೋಗಿಲ್ಲ ಸ್ವಾಮಿ. ಕೊಟ್ಟರ ಅನುಭವಿಸಲಿಕ್ಕೆ ಸಿದ್ಧಳಾಗಿರುವಳು ಈ ರೇಣುಕ. ಶಿಕ್ಷೆ ನಿನಗೆ ಶಿಕ್ಷೆ. ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಎನ್ನ ಮನದಾಸೆಯನ್ನು ನಿರಾಸೆ ಮಾಡಿದೆಯ. ಇನ್ನು ನಿನ್ನ ಮುಖವನ್ನು ನನಗೆ ತೋರಿಸದೆ ತಕ್ಷಣ ಇಲ್ಲಿಂದ ಹೊರಟು ಹೋಗು. ಅನಸೂಯೆಯಂತೆ ಪ್ರತಿವ್ರತೆಯಾದರೂ ಅಹಲ್ಯೆಯಂತೆ ಅವಿವೇಕಿ ನೀನಾದಿ. ಮೂರ್ಖಳೇ, ಮಹಾಘಾತಗಳೇ. ಸ್ವಾಮಿ, ಎಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ? ಸ್ವಾಮಿ, ಯಾವ ಶಿಕ್ಷೆಯ ಕೊಟ್ಟ ಪಾದಗಳನ್ನು ನೀ ಮುಟ್ಟಬೇಡ. ಮಹತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ
ನಿನ್ನ ಅವಿವೇಕವೇ ನಿನ್ನನ್ನು ಕೆಳಮಟ್ಟಕ್ಕೆ ತಂದಿತು. ರೇಣುಕಾ, ನಿನ್ನನ್ನು ಸಹಿಸಲಾರೆ ಈ ಜಮದಗ್ನಿ ಎಂಬ ಹುಲಿವರ. ಪಠಿತ ಮಾತೆ ಪರಮ ಪುನೀತೆ ರೇಣುಕಾ ರಾಜನ ಸುತೆ, ನಿನ್ನ ಆಶೀರ್ವಾದ ಬಲದಿಂದ ಕೈಲಾಸನಾಥನಾಥ ಪರಶಿವನಂಪ ನಿಗ್ರಹಣ ಮಾಡಿಸಿಕೊಂಡು ಆ ಪರಮಾತ್ಮನ ಹಸ್ತದೋಳ ತಲುಪಿಸುವ ತ್ರಿಶೂಲವನ್ನು ಪರಿಶುವನ್ನಾಗಿಸಿಕೊಂಡು ಬಂದಿರುವನ ತಾಯಿ ಅಮ್ಮ ರೇಣುಕಾ ತನಯೇ, ಆಶೀರ್ವದಿಸು ಕಳಿಸಮ್ಮ ಮಾತೆ. ಕಣ್ಣೀರಿಡಲು ಕಾರಣವೇನು ಎನ್ನ ಮುಂದೆ ತಿಳಿಸಮ್ಮ ಜನನೇ ಸೌಖ್ಯಧಾರಿಣಿ. ಅಮ್ಮಯ್ಯ, ನನ್ನ ಕೇಳುವ ಬದಲು ನಿಮ್ಮ ಎತ್ತಾತನ ಪಿತನನ್ನು ಕೇಳುವಂತನಾಗು ರಾಮ. ಆಹೋ ಪಿತಾಮಹಾಶಯನೇ, ಪ್ರಳಯ ರುದ್ರನಂತೆ ನೀವು ಕಟ್ಟು ಕೋಪಮಂ ತಾಳಲು ಕಾರಣವೇನು ತಂದೆ? ಆಹೋ ಅಪ್ಪಯ್ಯ, ನಿಮಗೆ ಎದುರಾದ ಹದಮರುಧಾರು ಎನ್ನ ಮುಂದೆ ಬಿತ್ತರಿಸು. ಅವನ ಶಿರಾಂಗಣವ ಎನ್ನ ಪರಶುವಿನಿಂದ ತೆರೆದು ದರಗಿಳಿಸಿ ಬಿಡುವನ. ಇಷ್ಟು ಮಾತ್ರಕ್ಕೆ ಚಿಂತಿಸಿದ ಪಿತವೇ ಆಜ್ಞೆಯ ಪಾಲಿಸಬೇಕಾದರೆ ಈ ಗಂಧದಯ ಗಂಡು ಕಲಿ ಪರಶುರಾಮನ ದೃಢ ಬಲದ ಮೇಲೆ ನಿನಗೆ ಅನುಮಾನವೇ ತಂದೆ? ಎನ್ನಾಜ್ಞೆಯ ಮೀರುವುದಿಲ್ಲವೆಂದು ಪ್ರತಿಜ್ಞೆಯ ಮಾಡುವೆಯಾ? ಆಹೋ ಜನಕ, 33 ಕೋಟಿ ದೇವಾನು ದೇವತರ ಸಾಕ್ಷಿಯಾಗಿ, ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ, ಎನ್ನಗೆ ಪರಶುವನ್ನು ಕಲ್ಪಿಸಿದ ಕಾಲ ರುದ್ರನ ಸಾಕ್ಷಿಯಾಗಿ, ಶ್ರೀ ವಿರೂಪಾಕ್ಷೇಶ್ವರನ ಸಾಕ್ಷಿಯಾಗಿ ನಿಮ್ಮ ಆಜ್ಞೆಯ ನಡೆಸಿಕೊಡುವೆನೆಂದು ಪ್ರತಿಜ್ಞೆಯ ಮಾಡುವನ ತಂದೆ. ಇನ್ನೇನಿದೆ ಮುಂದೆ? ನಿಜವೇ ಮಗನೇ? ಹೌದು ಅಪ್ಪಯ್ಯ. ಹಾಗಾದರೆ ಈ ಕ್ಷಣವೇ ಹರಗಿರಿದು ಬಿಡು ನಿನ್ನೆತ್ತ ತಾಯಿಯ ಶಿರ. ಅಯ್ಯೋ, ಏಕೆ ರಾಮ ಮೌನವಾದಿ? ವಚನ ಕೊಡುವ ಮೊದಲೇ ಆಲೋಚನೆಯನ್ನು ಮಾಡಬೇಕಾಗಿತ್ತು. ಈಗ ನಿನ್ನ ವಚನವೇನಾಯಿತು ಗಂಡು ಕಲಿಯಾದ ರಾಮ? ತೋರಿಸು ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಏನಿದು ಈ ನಿನ್ನ ವಿಚಿತ್ರ ಲೀಲಾ ಜಾಲ? ಇದು ಎಂತ ಅಗ್ನಿ ಪರೀಕ್ಷೆಗೆ ಗುರಿಯಾದನಲ್ಲ ಮಹಾತ್ಮ? ನಾನೆಂತ ಪ್ರತಿಜ್ಞೆಯ ಮಾಡಿದನಲ್ಲ ಶಿವನೇ, ದೇವಾದಿ ದೇವ ಶಂಕರ. ಈ ನಿನ್ನ ಆಯುಧವನ್ನು ಎನ್ನ ಕೈಗೆ ಒಪ್ಪಿಸುವ ಮುನ್ನ ಮೊದಲನೇ ಬಲಿಯಾಗಿ ನಿನ್ನ ಎತ್ತಮ್ಮನ ಶಿರಮಂ ತೆರೆಯುವ ಸಮಯ ಬಂದರೆ ಬರಬ ತಿಳಿಸಲಾರದೆ ಮೌನಿಯಾದಯ ಮಹಾತ್ಮ. ಅಮ್ಮ ರೇಣುಕಾ ದೇವಿಯೇ, ನೀ ಹೆತ್ತ ಮಗುವಿನಿಂದ ನಿನ್ನ ಶಿರಚೇತನವೇ ಮಾತೆ. ನಾನಂತ ಪಾಪ ಕೃತ್ಯಕ್ಕೆ ಬಲಿಯಾದನಲ್ಲ ದೇವ. ಅಯ್ಯೋ ತಾಯಿ, ನಾನು ಹುಟ್ಟಿದ ತಕ್ಷಣಕ್ಕೆ ದಟ್ಟಳೆಗೆಂದ ಕಸ್ತನ್ನು ಇಸಕಬಾರದೇನಮ್ಮ. ಅಯ್ಯೋ ಆಕಾಶವಾಣಿಯೇ, ಅಯ್ಯೋ ಆಕಾಶವಾಣಿಯೇ, ನಾನು ತರ ಮಾತ ಸಿಡಿಲು ಮೆಚ್ಚಗಳು ಸಾಗಿಸಬಾರದಾಗಿದೆ. ಅಯ್ಯೋ ವಿಧಿಯೇ, ನಾನೆಂತ ನಿರ್ಭಾಗ್ಯನು. ಅವೋ ಪಾರ್ವತಿನಾಥನೇ, ನೀನು ಹೇಳಿದ ವಾಕ್ಯದಂತೆ ವಚನವನ್ನು ಕೊಡುವ ಮೊದಲೇ ಯೋಚಿಸಿ ನೋಡು ಎಂದ ಎಲ್ಲ ಮಹಾದೇವ. ಅಮರವಾಣಿಯು ಈಗ ಸತ್ಯವಾಗಿ ಕಂಡು ಬಂದಿತ್ತಲ್ಲ ದೇವ. ತ್ರಿಶೂಲವೇ ಎನ್ನ ವಂಶಕ್ಕೆ ಗೊತ್ತಾಯಿತಲ್ಲ ಶಂಕರ. ಅಯ್ಯೋ ದೈವವೇ, ಎತ್ತಮ್ಮನ ಶಿರಮಂತರಿಗೆ ಬಂದ ಯಾವ ಮಗುವಿನಿಂದಲಾದರೂ ಸಾಧ್ಯವೇ? ಅವ್ವ ಕೈಲಾಸಪತಿಯೇ, ಏನಿದು ಏನಿನ್ನ ವಿಚಿತ್ರ ಲೀಲೆ? ಹೊತ್ತು ಎತ್ತು ಸಾಕಿ ಸಲಹಿದ ತಾಯಿಯ ಶಿರ ಚೆಂಡಾಡಲು ಎಂತ ಪಾಮರಿಂದಲೂ ಸಾಧ್ಯವಿಲ್ಲ. ಶಾಸ್ತ್ರ ಪುರಾಣ ಕಥೆಗಳಲ್ಲಿ ಮಾತ್ರ ದೇವೋಭವ ಎಂದು ಹೇಳುವುದಲ್ಲ ಜನನೇ. ಒತ್ತ ಭೂಮಿ ಎತ್ತ ತಾಯಿ ಒಂದೇ ಸಮಾನರೆಂದು ಬಲ್ಲರು.
ನಿನ್ನ ಶಿರ ಎಲ್ಲ ಶಿರವನ್ನೇ ಕೇಳಿದ್ದಾರೆ. ಎಲ್ಲ ಶಿರವನ್ನ ಕತ್ತರಿಸಿ ಅಪ್ಪಯ್ಯನ ಪಾದದ ಚಿರಣ್ಣಕ್ಕೆ ಅರ್ಪಿಸುತ್ತಿದ್ದನು. ಅಯ್ಯೋ, ಈ ವೇದನೆಯನ್ನು ನಾನು ಸಹಿಸಲಾರೆನಮ್ಮ, ಸಹಿಸಲಾರೆ. ಆದರೇನು ಮಾಡಲಿ? ಛಲವೇಕೆ ಪರಶುರಾಮ? ತಂದೆಗೆ ಕೊಟ್ಟ ವಚನ ಪಾಲಿಸಲೇಬೇಕು. ಅಂದ ನಿಮ್ಮ ತಂದೆಯ ವಾಗ್ನವನ್ನು ಕೇಳಿದೆಯಾ ಮಗನೇ? ಹೌದು ಜನನೇ. ಮಗನೇ, ಮಾತೆ, ತಂದೆ ಮಾತು ಆಲಿಸಿ ಎನ್ನ ಶಿರವನ್ನು ಕತ್ತರಿಸು ರಾಮ. ಮನ್ನಿಸು, ಮನ್ನಿಸು ಜಗನ್ಮಾತೆ ರೇಣುಕಾಂಬೆ. ಜೈ ಶಂಭೋ ಶಂಕರ. ಅವ್ವ ತಂದೆ, ನಿನ್ನ ಆಜ್ಞೆ ಎಂತ ಶಿರಛೇದನ ಮಾಡಿ ಬಂದಿರುವೆ ತಂದೆ. ಹೆಣ್ಣ ಗತಿ ಏನು ಮುಂದೆ? ಫಲ ರಾಮ, ಫಲ. ಬೇಡ ಮಗನೇ, ನಿನಗೆ ಯಾವ ವರ ಬೇಕೆಂದು ಬೇಡ. ಈಗಲಾದರೂ ನಿಮ್ಮ ಮನಕ್ಕೆ ತೃಪ್ತಿ ಹಾಯಿತೆ ಇದರೇ. ತನೆಯನೇ ಕೇಳು ನಿನ್ನ ಮನದಿಚ್ಛೆಯನ್ನು ಬೇಗನೆ. ಆದ್ರೂ ಅಪ್ಪಯ್ಯ, ನೀವು ನಾನು ಕೇಳಿದ ವರವನ್ನು ಕೊಡುವೆನೆಂದು ಪ್ರತಿಜ್ಞೆಗೆ ಮಾಡುವೆಯಾ ಜನಕ? ಪ್ರತಿಜ್ಞೆಯ ಮಾಡುವೆನು ರಾಮ. ಹಾಗೂ ಜನಕ ಜಗತ್ವಿ ಸಹಜವಾಗಿ ನೀವು ಕೊಟ್ಟ ಮಾತಿನಂತೆ ಎನ್ನ ಎತ್ತ ಮಾತಿಗೆ ಮರಳಿ ಜೀವದಾನವನ್ನು ಕೊಡಬೇಕು. ನಿಮ್ಮ ಕ್ರೋಧಾಜ್ಞೆಗೆ ತಕ್ಕರಾದ ನಮ್ಮಣ್ಣಂದಿರು ಪುನಃ ಮುರುಳಿ ಜೀವಿಸಬೇಕು. ಅಪ್ಪಯ್ಯ, ಇನ್ನು ಮೂರನೇ ವರವಾಗಿ ನೀವು ನಿಮ್ಮ ವೈರಾಗ್ಯಮಂ ಬಿಟ್ಟು ಶಾಂತಿ ಚಿತ್ತರಾಗಿ ಕಾಲಮಂ ಕಳೆಯಬೇಕು ಪಿತನೇ. ಸಹಜವಾಗಿ ನಡೆಸಿಕೊಡಬೇಕು ಈ ಮೂರು ವರಗಳನ್ನು ಬೇಗನೆ. ಕೈಲಾಸ ವಾಸನಾದ ಈಶ್ವರನಿಗೆ ವರ ಕರುಣಿಸಲಿ ರಾಮ. ನಿನ್ನ ಹೆತ್ತ ತಾಯಿಯನ್ನು ಕರೆ. ಸಹಜವಾಗಿ ನೀವು ಕೊಟ್ಟ ಮಾತಿನಂತೆ ಎನ್ನ ಎತ್ತ ಮಾತಿಗೆ ಮರಳಿ ಜೀವದಾನವನ್ನು ಕೊಡಬೇಕು. ನಿಮ್ಮ ಕ್ರೋಧಾಜ್ಞೆಗೆ ತಕ್ಕರಾದ ನಮ್ಮಣ್ಣಂದಿರು ಪುನಃ ಮುರುಳಿ ಜೀವಿಸಬೇಕು. ಅಪ್ಪಯ್ಯ, ಇನ್ನು ಮೂರನೇ ವರವಾಗಿ ನೀವು ನಿಮ್ಮ ವೈರಾಗ್ಯಮಂ ಬಿಟ್ಟು ಶಾಂತಿ ಚಿತ್ತರಾಗಿ ಕಾಲಮಂ ಕಳೆಯಬೇಕು ಪಿತನೇ. ಸಹಜವಾಗಿ ನಡೆಸಿಕೊಡಬೇಕು ಈ ಮೂರು ವರಗಳನ್ನು ಬೇಗನೆ. ಕೈಲಾಸ ವಾಸನಾದ ಈಶ್ವರನಿಗೆ ವರ ಕರುಣಿಸಲಿ ರಾಮ. ನಿನ್ನ ಹೆತ್ತ ತಾಯಿಯನ್ನು ಕರೆ. ಎಲ್ಲ ಎತ್ತ ಮಾತೆಯಾದ ರೇಣುಕಾದೇವಿಯೇ, ಪಿತನ ತಪೋ ಶಕ್ತಿಯಿಂದ ಎದ್ದು ಬಂದು ಈ ನಿನ್ನ ಮುದ್ದು ಕಂದನಾದ ಪರಶುರಾಮ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.